ಎಲ್ರಿಗೂ ನಮಸ್ಕಾರ. 29 ಜನವರಿ 2021 ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ಪ್ರಬುದ್ಧ ಭಾರತ. ಪ್ರಬುದ್ಧ ಭಾರತನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಇದು 125th ಆ್ಯನಿವರ್ಸರಿ ಆಫ್ ಪ್ರಬುದ್ಧ ಭಾರತ. ಅಂದರೆ ಇದೊಂದು ಮಂತ್ಲಿ ಜರ್ನಲ್. ಪ್ರಬುದ್ಧ ಭಾರತ ಅಂದರೆ ಇದೊಂದು ಮಂತ್ಲಿ ಜರ್ನಲ್ಲು. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಸ್ವಾಮಿ ವಿವೇಕಾನಂದ ಅವರು ಸ್ಟಾರ್ಟ್ ಮಾಡಿದ್ರು. ಯಾವಾಗ ಅಂದರೆ 1896 ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನು ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಅಂದರೆ ಅದ್ವೈತ ಆಶ್ರಮದವರು ಇದನ್ನು ಆರ್ಗನೈಸ್ ಮಾಡ್ತಿದ್ದಾರೆ. ಪ್ರಬುದ್ಧ ಭಾರತ ಅಂದರೆ ಇದೊಂದು ಮಂತ್ಲಿ ಜರ್ನಲ್. ಓಕೆನಾ. ನೆಕ್ಸ್ಟ್, ಪ್ರಬುದ್ಧ ಭಾರತ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಳ್ಳೋಣ. ಇದೊಂದು ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಸ್ಪ್ರೆಡಿಂಗ್ ಮೆಸೇಜ್ ಆಫ್ ಇಂಡಿಯಾಸ್ ಆನ್ಷಿಯಂಟ್ ಸ್ಪಿರಿಚುವಲ್ ವಿಸ್ಡಮ್. ಇಂಡಿಯಾದು ಆನ್ಷಿಯಂಟ್ ಸ್ಪಿರಿಚುವಲ್ ವಿಸ್ಡಮ್ ಏನಿತ್ತು ಅದನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋತಿದ್ದಾರೆ. ಇದನ್ನು ಫಸ್ಟ್ ಸ್ಟಾರ್ಟ್ ಆಗಿದ್ದು ಚೆನ್ನೈಯಲ್ಲಿ 2 years ಅಲ್ಲಿತ್ತು. ಅದಾದಮೇಲೆ ಮತ್ತೆ ಆಲ್ಮೋರಾಗೆ ಶಿಫ್ಟ್ ಆಗುತ್ತೆ. ಲೇಟರು ಏಪ್ರಿಲ್ 1899 ಇದನ್ನು ಅದ್ವೈತ ಆಶ್ರಮಕ್ಕೆ ಶಿಫ್ಟ್ ಮಾಡ್ತಾರೆ. ಅದ್ವೈತ ಆಶ್ರಮದವರು ಇದನ್ನು ಪಬ್ಲಿಷ್ ಮಾಡ್ತಿರ್ತಾರೆ. ಸಮ್ ಆಫ್ ದ ಗ್ರೇಟೆಸ್ಟ್ ಪರ್ಸ್ನಾಲಿಟೀಸು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾರ್ಯಾರಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಇರ್ಬೋದು, ಸಿಸ್ಟರ್ ನಿವೇದಿತಾ ಇರ್ಬೋದು, ಸರ್ ಅರಬಿಂದೋ ಇರ್ಬೋದು, ಫಾರ್ಮರ್ ಪ್ರೆಸಿಡೆಂಟ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇರ್ಬೋದು. ಇವರೆಲ್ಲರೂ ಕೂಡ ಈ ಜರ್ನಲ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಅವ್ರ ರೈಟಿಂಗ್ಸಿಂದ ಯಾವುದ್ರ ಬಗ್ಗೆ ರೈಟಿಂಗ್ಸ್ ಇರುತ್ತೆ ಅಂದರೆ ಇಂಡಿಯನ್ ಕಲ್ಚರ್ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ, ಫಿಲಾಸಫಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಸೈಕಾಲಜಿ ಬಗ್ಗೆ, ಆರ್ಟ್ ಮತ್ತು ಅದರ್ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಇವರು ಬರೆದಿರ್ತಾರೆ. ಅದ್ವೈತ ಆಶ್ರಮ ಇದನ್ನು ಆನ್ಲೈನಲ್ಲೂ ಪಬ್ಲಿಷ್ ಮಾಡ್ತಿದೆ, ಆಫ್ಲೈನಲ್ಲೂ ಪಬ್ಲಿಷ್ ಮಾಡ್ತಿದೆ. ಇದನ್ನು ಆನ್ಲೈನಲ್ಲಿ ಅವೈಲಬಲ್ ಆಗೋದಕ್ಕೆ ಇದು ವರ್ಕ್ ಮಾಡ್ತಾಯಿದೆ. ಓಕೆ, ಅದ್ವೈತ ಆಶ್ರಮದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಳ್ಳೋಣ. ಅದ್ವೈತ ಆಶ್ರಮ ಇದು ಎಲ್ಲಿರೋದು ಅಂದರೆ ಮಾಯಾವತಿನಲ್ಲಿರೋದು. ಇದು ಒಂದು ರಾಮಕೃಷ್ಣ ಮಠದ ಒಂದು ಬ್ರ್ಯಾಂಚ್ ಆಗಿರುತ್ತೆ. ಇದು 19th March 1899 ಇದನ್ನು ಸ್ಥಾಪಿಸ್ತಾರೆ. ಯಾರು ಅಂದರೆ ವಿವೇಕಾನಂದ ಅವರ ಡಿಸೈಪಲ್ಸು ಇದನ್ನು ಸ್ಥಾಪನೆ ಮಾಡ್ತಾರೆ. ಇಟ್ ಈಸ್ ಪಬ್ಲಿಷ್ಡ್ ಒರಿಜಿನಲ್ ರೈಟಿಂಗ್ಸ್ ಆಫ್ ದ ವಿವೇಕಾನಂದ. ಅಂದರೆ ವಿವೇಕಾನಂದ ಅವ್ರದ್ದು ಒರಿಜಿನಲ್ ರೈಟಿಂಗ್ಸ್ ಏನಿದೆ ಅದನ್ನು ಇದು ಪಬ್ಲಿಷ್ ಮಾಡುತ್ತೆ. ಓಕೆನಾ. ಈ ಆಶ್ರಮನ ಏನಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾರೆ ಅಂದರೆ ಅದ್ವೈತ ವೇದಾಂತನ ಸ್ಟಡಿ ಮಾಡೋದಕ್ಕೆ ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಆಶ್ರಮನ ಡೆಡಿಕೇಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಇಮೇಜಸ್ ಅಥವಾ ಐಡಲ್ಸ್ನ ವರ್ಷಿಪ್ ಮಾಡಲ್ಲ. ನಾಟ್ ಈವನ್ ಎ ರಾಮಕೃಷ್ಣ. ನೋ ಇಮೇಜಸ್ ವರ್ ಕೆಪ್ಟ್ ಇನ್ ದ ಪ್ರಿಮೈಸಸ್ ಅಕಾರ್ಡಿಂಗ್ ಟು ಆಶ್ರಮ ಐಡಿಯಲ್ ಸೆಟ್ ಬೈ ವಿವೇಕಾನಂದ. ಯಾವುದೇ ರೀತಿಯಾದಂಥ ಇಮೇಜಸ್ ಆಗಿರ್ಬೋದು ಅದನ್ನು ಇಲ್ಲಿ ಇಟ್ಟಿಲ್ಲ. ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಆರ್ಟಿಕಲ್ ಅಂದರೆ 8 ಕೋರ್ ಇಂಡಸ್ಟ್ರೀಸ್ನ ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ. 8 ಕೋರ್ ಇಂಡಸ್ಟ್ರೀಸ್ ಯಾವುದ್ಯಾವುದಂದರೆ ಒಂದು ಕೋಲ್ ಇಂಡಸ್ಟ್ರಿ, ಇನ್ನೊಂದು ಕ್ರೂಡ್ ಆಯಿಲ್ ಇಂಡಸ್ಟ್ರಿ, ನ್ಯಾಚುರಲ್ ಗ್ಯಾಸ್ ಇಂಡಸ್ಟ್ರಿ, ಪೆಟ್ರೋಲಿಯಂ ರಿಫೈನರಿ ಇಂಡಸ್ಟ್ರಿ, ಫರ್ಟಿಲೈಸರ್ಸ್ ಇಂಡಸ್ಟ್ರಿ, ಸ್ಟೀಲ್ ಪ್ರೊಡಕ್ಷನು, ಸಿಮೆಂಟ್ ಪ್ರೊಡಕ್ಷನು ಮತ್ತು ಎಲೆಕ್ಟ್ರಿಸಿಟಿ ಜನ್ರೇಷನ್. ಇವಿಷ್ಟನ್ನು 8 ಕೋರ್ ಇಂಡಸ್ಟ್ರೀಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದ್ರದ್ದು ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ. ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಎಕನಾಮಿಕ್ ಅಡ್ವೈಸರು, ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಇವರು ಈ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ನ ರಿಲೀಸ್ ಮಾಡಿದ್ದಾರೆ. ಯಾವ ಮಂತಿಗೆ? ಡಿಸೆಂಬರ್ಗೆ. ಇದ್ದು ಕಂಬೈನ್ಡ್ ಇಂಡೆಕ್ಸ್ ಅಂತ ತೊಗೊಂಡ್ರೆ 133.8 ಪಾಯಿಂಟ್ಸ್ನ ತೊಗೊಂಡಿದೆ ಡಿಸೆಂಬರ್ 2020. ಅಂದರೆ ಇದು 1.3% ಡಿಕ್ಲೈನ್ ಆಗಿದೆ. ಅದೇ ಕಂಪೇರ್ಡ್ ಟು ಡಿಸೆಂಬರ್ 2019. ಕ್ಯುಮುಲೇಟಿವ್ ಗ್ರೋತ್ ಅಂದರೆ ಏಪ್ರಿಲಿಂದ ಡಿಸೆಂಬರಿಗೆ ಅಂತ ಕನ್ಸಿಡರ್ ಮಾಡಿದ್ರೆ ಇದು -10.1% ಇದೆ. ಈಗ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಈ 8 ಕೋರ್ ಇಂಡಸ್ಟ್ರಿ ಎಷ್ಟು ವೆಯ್ಟನ್ನ ಹೊಂದಿದೆ ಅಂದರೆ 40.2% ವೆಯ್ಟೇಜ್ನ ಹೊಂದಿದೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಈ ಲಾಕ್ಡೌನ್ ಯಾವಾಗಾಯಿತು? ಮಾರ್ಚಲ್ಲಿ ಆಯ್ತಲ್ವಾ. ಸೊ ಏಪ್ರಿಲ್ ಮತ್ತು ಮೇನಲ್ಲಿ ಇದು ಫುಲ್ಲು ಡಿಕ್ಲೈನ್ ಆಗಿದೆ.
ಪ್ರೊಡಕ್ಷನ್ನು ತುಂಬ ಕಡಿಮೆ ಆಗಿದೆ, -37.9% ಇದೆ. ಅದು ಗ್ರ್ಯಾಜುವಲಿ ರಿಕವರ್ ಆಗಿದೆ, ಸೆಪ್ಟೆಂಬರಲ್ಲಿ ನಾರ್ಮಲ್ ಲೆವೆಲಿಗೆ ಬಂದಿದೆ. ನೆಕ್ಸ್ಟು ಸ್ವಲ್ಪ ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರಲ್ಲಿ ಇದು 0.6% ಪಾಸಿಟಿವ್ ಗ್ರೋತ್ನ ತೋರಿಸಿದ್ರೆ, ಮತ್ತೆ ಅಕ್ಟೋಬರಲ್ಲಿ ನೆಗೆಟಿವ್ ಗ್ರೋತ್ ಅಂದರೆ -0.9% ಇದೆ. ನವೆಂಬರಲ್ಲಿ -1.4%, ಡಿಸೆಂಬರಲ್ಲಿ ಮತ್ತೆ -1.3% ಗ್ರೋತ್ನ ತೋರಿಸ್ತಾ ಇದೆ. ಸೊ ಇದು ವಿ ಶೇಪ್ಡ್ ರಿಕವರಿಗೆ ಒಂದು ಎಕ್ಸಾಂಪಲ್ ಅಂತಲೂ ಹೇಳ್ಬೋದು. ಈಗ ಇಂಡಿವಿಜುವಲ್ ಕೋರ್ ಇಂಡಸ್ಟ್ರಿ 8 ಕೋರ್ ಇಂಡಸ್ಟ್ರಿ ಇದೆಯಲ್ಲ, ಅದರಲ್ಲಿ ಇಂಡಿವಿಜುವಲ್ ಕೋರ್ ಇಂಡಸ್ಟ್ರಿದು ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಕೋಲ್ ಪ್ರೊಡಕ್ಷನ್ ನೋಡಿದ್ರೆ 2.2% ಇನ್ಕ್ರೀಸ್ ಆಗಿದೆ. ಕ್ಯುಮ್ಯುಲೇಟಿವ್ ಇಂಡೆಕ್ಸ್ ಅಂದರೆ 1.9% ಡಿಕ್ಲೈನ್ ಆಗಿದೆ. ಅದೇ ಡಿಸೆಂಬರ್ ಮಂತಲ್ಲಿ ಇನ್ಕ್ರೀಸ್ ಆಗಿದೆ, ಅದೇ ಏಪ್ರಿಲ್ ಟು ಡಿಸೆಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಡಿಕ್ಲೈನ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೊಡಕ್ಷನ್ನ ತೊಗೊಂಡ್ರೆ 3.6% ಡಿಕ್ಲೈನ್ ಆಗಿದೆ. ಕ್ಯುಮ್ಯುಲೇಟಿವ್ ಇಂಡೆಕ್ಸು 5.7% ಡಿಕ್ಲೈನ್ ಆಗಿದೆ. ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ನು 7.2% ಡಿಕ್ಲೈನ್ ಆಗಿದೆ. ಕ್ಯುಮ್ಯುಲೇಟಿವ್ ಇಂಡೆಕ್ಸ್ ಅಂತ ತೊಗೊಂಡ್ರೆ 11.1% ಡಿಕ್ಲೈನ್ಡ್. ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸು ಡಿಕ್ಲೈನ್ ಬೈ 2.8% ಆ್ಯಂಡ್ ಕ್ಯುಮ್ಯುಲೇಟಿವ್ ಇಂಡೆಕ್ಸ್ ಈಸ್ ಡಿಕ್ಲೈನ್ ಬೈ 13.5%. ಫರ್ಟಿಲೈಸರ್ ಪ್ರೊಡಕ್ಷನ್ ಡಿಕ್ಲೈನ್ ಬೈ 2.9% ಆ್ಯಂಡ್ ಕ್ಯುಮ್ಯುಲೇಟಿವ್ ಇಂಡೆಕ್ಸ್ ಇನ್ಕ್ರೀಸ್ಡ್ ಬೈ 3.0%. Steel production was declined by 2.7% and cumulative index is declined by 16.7%. Cement production declined by 9.7% and cumulative index is declined by 18.3%. Electricity generation increased by 4.2% and cumulative index declined by 3.7%. Department of Food and Public Distribution with States and Industry Association to implement scheme to enhance ethanol distillation capacity of the country producing first generation ethanol. ಅಂದರೆ ಫಸ್ಟ್ ಜನ್ರೇಷನ್ ಎಥನಾಲ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಏನಂದರೆ ಗೌರ್ಮೆಂಟು 10% ಎಥನಾಲ್ನ ಪ್ರೊಡಕ್ಷನ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ 22 ಒಳಗಡೆ ಪೆಟ್ರೋಲ್ನ ರೆಡ್ಯೂಸ್ ಮಾಡಿ 10% ಎಥನಾಲ್ನ ಪ್ರೊಡ್ಯೂಸ್ ಮಾಡಿ ಪೆಟ್ರೋಲ್ ಬದಲಿಗೆ ಯೂಸ್ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡಿದೆ. ಮತ್ತು 2025 ಅವ್ರಿಗೆ 20% ಬ್ಲೆಂಡಿಂಗ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ, ಅಗ್ರಿಕಲ್ಚರಲ್ ಎಕನಾಮಿ ಬೂಸ್ಟ್ ಆಗುತ್ತೆ. ಯಾವ ಥರ ಬೂಸ್ಟ್ ಆಗುತ್ತೆ ಅಂದರೆ ಅದನ್ನು ಮುಂದೆ ನೋಡ್ತೀವಿ. ಮತ್ತು ಇದು ಇಂಪೋರ್ಟ್ ಆಫ್ ಫಾಸಿಲ್ ಫ್ಯೂಯಲ್ನ ಮೇಲೆ ಡಿಪೆಂಡ್ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಅಗ್ರಿಕಲ್ಚರ್ ಎಕನಾಮಿನ ಬೂಸ್ಟ್ ಮಾಡುತ್ತೆ, ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಮತ್ತು ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದನ್ನು ಸೇವ್ ಮಾಡುತ್ತೆ. ಅಂದರೆ ನಾವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಎಷ್ಟೊಂದು ಡಾಲರ್ಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಕ್ರೂಡ್ ಆಯಿಲ್ ಇಂಪೋರ್ಟ್ ಬಿಲ್ಲು ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮತ್ತು ಈ ಫಾಸಿಲ್ ಫ್ಯೂಯಲ್ಸ್ ಏನಿದೆ ಅದು ಏರ್ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಸೊ ನಾವು ಎಥನಾಲ್ನ ಯೂಸ್ ಮಾಡೋದ್ರಿಂದ ಇದೊಂದು ಗ್ರೀನ್ ಎನರ್ಜಿಯಾಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಪೊಲ್ಯೂಷನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಈ ಸ್ಕೀಮ್ ಏನಕ್ಕೋಸ್ಕರ ತೊಗೊಂಡು ಬಂದಿದ್ದೀವಿ ಅಂದರೆ ಈ ಸ್ಕೀಮ್ ಮೂಲಕ ನಾವು ಏನು ಪ್ರೊವೈಡ್ ಮಾಡ್ತಿದ್ದೀವಿ ಅಂದರೆ ಇದರಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಾ ಇದ್ದೀವಿ. ಮತ್ತು ಈ ಪ್ರಾಜೆಕ್ಟ್ನ ಎನ್ಹಾನ್ಸ್ ಮಾಡೋದಕ್ಕೆ ಗೋಸ್ಕರ ಅಂದರೆ ಎಥನಾಲ್ ಡಿಸ್ಟಿಲೇಷನ್ ಕೆಪಾಸಿಟಿನ ಜಾಸ್ತಿ ಮಾಡಬೇಕು, ಮತ್ತು ಡಿಸ್ಟಿಲರೀಸ್ನ ಸೆಟಪ್ ಮಾಡಬೇಕು, ಫಸ್ಟ್ ಜನ್ರೇಷನ್ ಎಥನಾಲ್ನ ಪ್ರೊಡ್ಯೂಸ್ ಮಾಡಬೇಕು. ಯಾವುದರಿಂದ ಅಂದರೆ ಫೀಡ್ ಸ್ಟಾಕ್ಸಿಂದ, ಸಚ್ ಆಸ್ ಈಗ ಶುಗರ್ ಕೇನ್ ಇರ್ಬೋದು, ರೈಸ್ ಇರ್ಬೋದು, ಈ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೆ ಸೇರಿ ಈ ಫಸ್ಟ್ ಜನ್ರೇಷನ್ ಎಥನಾಲ್ನ ಪ್ರೊಡ್ಯೂಸ್ ಮಾಡಬೇಕು ಯೂಸಿಂಗ್ ಫೀಡ್ ಸ್ಟಾಕ್. ಇದಕ್ಕೋಸ್ಕರ ನಾವು ಏನು ಮಾಡ್ತಿದ್ದಾರೆ, ಗೌರ್ಮೆಂಟ್ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಎಥನಾಲ್ ಡಿಸ್ಟಿಲೇಷನ್ ಕೆಪಾಸಿಟಿನ ಜಾಸ್ತಿ ಮಾಡಬೇಕು ಅಥವಾ ಡಿಸ್ಟಿಲರೀಸ್ನ ಸೆಟಪ್ ಮಾಡಬೇಕು. ಹೊಸ್ದಾಗಾದರೂ ಅದನ್ನು ಓಪನ್ ಮಾಡ್ಬೋದು, ಇಲ್ಲ ಇರೋದ್ರದ್ದೇ ಕೆಪಾಸಿಟಿನ ಜಾಸ್ತಿ ಮಾಡ್ಬೋದು. ಸೊ ಎರಡೂ ರೀಸನ್ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ.
ಈ ಸ್ಟೇಟ್ ಗೌರ್ಮೆಂಟು ಏನಂತ ರಿಕ್ವೆಸ್ಟ್ ಮಾಡ್ತಿದೆ ಅಂದರೆ, ಈ ಸ್ಕೀಮ್ನ ಪ್ರಮೋಟ್ ಮಾಡಬೇಕು ಅಂತ ಅಂದರೆ ಎಂಟರ್ಪ್ರಿನರ್ಸು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಎಂಟರ್ಪ್ರಿನರ್ಸಿಗೂ ಕೂಡ ಎನ್ಕರೇಜ್ ಮಾಡಿ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಿ ಅಂತ ಅವರು ಕೇಳ್ತಿದ್ದಾರೆ. ಯಾಕೆಂದರೆ ಈ ಎಂಟರ್ಪ್ರಿನರ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇದನ್ನು ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ, ಟೈಮ್ ಲೈನ್ನ ಬೇಗ ರೀಚ್ ಆಗ್ಬೋದು ಅಂತ ಸ್ಟೇಟ್ ಗೌರ್ಮೆಂಟು ರಿಕ್ವೆಸ್ಟ್ ಮಾಡ್ಕೊತಿದೆ. ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಂದರೆ, ಈ ಲ್ಯಾಂಡ್ ಏನು ಬೇಕು, ಈ ಡಿಸ್ಟಿಲರೀಸ್ನ ಸೆಟಪ್ ಮಾಡೋಕ್ಕೆ ಏನು ಲ್ಯಾಂಡ್ ಬೇಕು ಅದನ್ನು ಎಂಟರ್ಪ್ರಿನರ್ಸೇ ಅರೇಂಜ್ ಮಾಡಬೇಕು. ಅದರಲ್ಲೂ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಬೇಗ ಸಿಗೋ ಅಂಥ ಲ್ಯಾಂಡನ್ನು ಅರೇಂಜ್ ಮಾಡಬೇಕು. ಇದರಿಂದ ಡಿಸ್ಟಿಲರೀಸ್ನ ಸೆಟಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಇನ್ನೊಂದೇನೆಂದರೆ, ನೋಡಲ್ ಡಿಪಾರ್ಟ್ಮೆಂಟ್ನೂ ಕೂಡ ನಾಮಿನೇಟ್ ಮಾಡಿ, ಅಂದರೆ ಸ್ಟೇಟ್ಸ್ ಅಥವಾ ಯೂನಿಯನ್ ಟೆರಿಟರಿಯಿಂದ ಒಬ್ಬರು ನೋಡಲ್ ಆಫೀಸರ್ ಮಾಡಿ ಒಂದು ನೋಡಲ್ ಡಿಪಾರ್ಟ್ಮೆಂಟ್ನೂ ಕೂಡ ನಾಮಿನೇಟ್ ಮಾಡಬೇಕಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಡ್ತಿದೆ. ಮತ್ತು ಇವ್ರು ಏನಂತ ಸಜೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ, ಎವ್ರಿ ಸ್ಟೇಟ್, ಎಲ್ಲ ಸ್ಟೇಟವರು ಒಂದು ಸ್ಟೀರಿಂಗ್ ಕಮಿಟಿನ ರಚನೆ ಮಾಡಬೇಕು. ಯಾರು ಇದಕ್ಕೆ ಚೇರ್ಮನ್ ಆಗಿರ್ತಾರೆ ಅಂದರೆ, ಚೀಫ್ ಸೆಕ್ರೆಟ್ರಿ ಯಾರು ಇರ್ತಾರೆ ಅವರು ಇದಕ್ಕೆ ಚೇರ್ಮನ್ ಆಗಿರ್ತಾರೆ. ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂದರೆ, ಆಫೀಸರ್ಸ್ ಆಫ್ ಸ್ಟೇಟ್ ಎಕ್ಸಸೈಸ್ ಅಥಾರಿಟಿ, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿ ಅಸೋಸಿಯೇಷನ್, ಎಂಟರ್ಪ್ರಿನರ್ಸ್ ಆ್ಯಂಡ್ ಆಫೀಸರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇವರು ಇಷ್ಟು ಜನ ಇದರಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಇದಕ್ಕೆ ಚೇರ್ಮನ್ ಬಂದ್ಬಿಟ್ಟು ಚೀಫ್ ಸೆಕ್ರೆಟ್ರಿ ಆಗಿರ್ತಾರೆ. ಸೊ ಏನಕ್ಕೆ ಇದನ್ನು ಸ್ಟೀರಿಂಗ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ, ರಿವ್ಯೂ ದ ಇಂಪ್ಲಿಮೆಂಟೇಷನ್, ಅಂದರೆ ಈ ಸ್ಕೀಮ್ ಯಾವ ಥರ ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಮಂತ್ಲಿ ಬೇಸಿಸಲ್ಲಿ ಅದನ್ನು ರಿವ್ಯೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಏನೇನು ಬಾಟಲ್ ನೆಕ್ಸ್ ಅಂದರೆ, ಏನೇನು ಪ್ರಾಬ್ಲಮ್ಸ್ ಇದೆ, ಎಲ್ಲಿ ಏನಾದರೂ ಕರಪ್ಷನ್ ಆಗ್ತಿದೆಯಾ, ಇಲ್ಲ ಯಾರಾದರೂ ಕೆಲಸ ಕರೆಕ್ಟಾಗಿ ಮಾಡ್ತಿಲ್ವಾ, ಇಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ, ಫೈನಾನ್ಷಿಯಲಿ ಕರೆಕ್ಟಾಗಿ ಅಸಿಸ್ಟೆನ್ಸ್ ಸಿಗ್ತಾ ಇದೆಯಾ ಇಲ್ವಾ, ಮ್ಯಾನ್ ರಿಸೋರ್ಸಸ್ ಇದೆಯಾ, ಹ್ಯೂಮನ್ ರಿಸೋರ್ಸಸ್ ಇದೆಯಾ, ಅದರ್ ರಿಸೋರ್ಸಸ್ ಇದೆಯಾ, ಈ ಥರ ಎಲ್ಲ ಬಾಟಲ್ ನೆಕ್ಸ್ ಏನೇನಿದೆ ಅದನ್ನೆಲ್ಲನೂ ಮಂತ್ಲಿ ಬೇಸಿಸಲ್ಲಿ ರಿವ್ಯೂ ಮಾಡೋದಕ್ಕೋಸ್ಕರ ಈ ಸ್ಟೀರಿಂಗ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಏನೇನು ಪ್ರಾಬ್ಲಮ್ ಇದೆ ಅದನ್ನು ಟೈಮ್ ಬೌಂಡ್ ಮ್ಯಾನರಲ್ಲಿ ರಿಸಾಲ್ವ್ ಮಾಡಬೇಕು. ಸೊ ಇದು ಸ್ಟೀರಿಂಗ್ ಕಮಿಟಿ ಕೆಲಸ. ಮತ್ತು ಈ ಎಕ್ಸಸ್ ಶುಗರ್ ಏನಿದೆ ಅಂದರೆ, ಅಬೌಟ್ 60 lakh ಟನ್ ಎಕ್ಸಸ್ ಶುಗರ್ ಏನಿದೆ ಅದನ್ನು ಎಥನಾಲ್ ಆಗಿ ಡೈವರ್ಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಶುಗರ್ ಮಿಲ್ಸಿಗೆ ಟೈಮ್ಲಿ ಪೇಮೆಂಟ್ ಸಿಗುತ್ತೆ. ಅಂದರೆ ಇವಾಗ ಆ ಶುಗರ್ ವೇಸ್ಟ್ ಆಗ್ತದೆ, ಎಕ್ಸಸ್ ಶುಗರ್ ಏನಿದೆ ಅದನ್ನು ಸೆಲ್ ಮಾಡೋವ್ರಿಗೂ ಅವರಿಗೆ ದುಡ್ಡು ಸಿಗಲ್ಲ. ಸೊ ಅದನ್ನು ಇವರಿಗೆ ಮಾರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಟೈಮ್ಲಿ ಪೇಮೆಂಟ್ ಸಿಗುತ್ತೆ. ಸೊ ಇದರಿಂದ ಯುಟಿಲೈಸೇಷನ್ ಆಫ್ ಫುಡ್ ಗ್ರೇನ್ಸ್ ಮತ್ತು ಫುಡ್ ಗ್ರೇನ್ಸ್ನು ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಬೋದು, ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಬೋದು. 135 lakh ಟನ್ ಏನು ಸರ್ಪ್ಲಸ್ ಫುಡ್ ಗ್ರೇನ್ಸ್ ಇದೆ ಅದನ್ನು ಇದಕ್ಕೆ ಎಥನಾಲ್ ಪ್ರೊಡಕ್ಷನಿಗೆ ಯೂಸ್ ಮಾಡೋದ್ರಿಂದ ಫಾರ್ಮರ್ಸ್ ಇನ್ಕಮು ಕೂಡ ಜಾಸ್ತಿ ಆಗುತ್ತೆ, ಎಂಟರ್ಪ್ರಿನರ್ಸ್ ಇನ್ವೆಸ್ಟ್ ಮಾಡ್ಬೋದು. ಇಟ್ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಇನ್ ದ ರೂರಲ್ ಏರಿಯಾಸ್. ಫಸ್ಟ್ ಇದರಿಂದ 3 ಬೆನಿಫಿಟ್ಸ್ ಏನು ಎಥನಾಲ್ನ ಪ್ರೊಡ್ಯೂಸ್ ಮಾಡೋದ್ರಿಂದ, ಒಂದು ಎಕ್ಸಸ್ ಶುಗರ್ನ ಯೂಸ್ ಮಾಡ್ಕೊತಾರೆ, ಇನ್ನೊಂದು ಫುಡ್ ಗ್ರೇನ್ಸ್ನ ಯೂಸ್ ಮಾಡ್ಕೋತಾರೆ, ಇನ್ನೊಂದು ಎಂಟರ್ಪ್ರಿನರ್ಸು ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಸ್ ಶುಗರ್ನ ಯೂಸ್ ಮಾಡ್ಕೊಳೋದ್ರಿಂದ ಶುಗರ್ ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅವರಿಗೆ ಟೈಮ್ಲಿ ಪೇಮೆಂಟ್ ಸಿಗುತ್ತೆ. ಮತ್ತು ಫುಡ್ ಗ್ರೈನ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಫಾರ್ಮರ್ಸ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಎಂಟರ್ಪ್ರಿನರ್ಸ್ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ರೂರಲ್ ಏರಿಯಾದಿಂದ. ಮತ್ತು ಡಿಸ್ಟ್ರಿಬ್ಯೂಟೆಡ್ ಎಥನಾಲ್ ಪ್ರೊಡಕ್ಷನಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ರೆಡ್ಯೂಸ್ ಆಗುತ್ತೆ. ಮತ್ತು ಕ್ರೂಡ್ ಆಯಿಲ್ ಇಂಪೋರ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆತ್ಮನಿರ್ಭರ್ ಇನ್ ಪೆಟ್ರೋಲಿಯಂ ಸೆಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ದಂಗೆ ಆಗುತ್ತೆ. ಪೆಟ್ರೋಲಿಯಂ ಸೆಕ್ಟರಲ್ಲಿ ನಾವು ಸೆಲ್ಫ್ ಸಫಿಷಿಯೆನ್ಸಿನ ಅಚೀವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ವಿತ್ ಪಾರ್ಟಿಸಿಪೇಷನ್ ಆಫ್ ಎಂಟರ್ಪ್ರಿನರ್ಸ್, states and ethanol production capacity in the country would increase from present 684 crore liter. ಅಂದರೆ ಇವಾಗ ನಮ್ಮದು ಎಥನಾಲ್ ಪ್ರೊಡಕ್ಷನ್ ಎಷ್ಟಿದೆ ಅಂದರೆ 684 crore ಲೀಟರ್ ಇದೆ. ಬಟ್ ನಾವು ಎಷ್ಟು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ 1500 crore ಲೀಟರ್ಸ್ನ 2025 ಒಳಗಡೆ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದನ್ನು ಅಚೀವ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಎನಫ್ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್ ಇದೆ, ಅಂದರೆ ನಮಗೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕೋ ಅದೆಲ್ಲನೂ ಅವೈಲಬಲ್ ಇದೆ. ಲೈಕ್ ಶುಗರ್ ಕೇನ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಡ್ಯಾಮೇಜ್ಡ್ ಫುಡ್ ಗ್ರೇನ್ಸ್ ಇರ್ಬೋದು.
ಸೊ ಇದೆಲ್ಲನೂ ಅವೈಲಬಲ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಥನಾಲ್ನ ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಇದಕ್ಕೆ ರೆಮ್ಯುನರೇಟಿವ್ ಪ್ರೈಸಸ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನು ಫೀಡ್ ಸ್ಟಾಕ್ ಬೇಸಿಸ್ ಮೇಲೆ ವೇರಿಯಸ್ ಫೀಡ್ ಸ್ಟಾಕಿಗೆ ವೇರಿಯಸ್ ಪ್ರೈಸಸ್ನ ಫಿಕ್ಸ್ ಮಾಡಿದ್ದಾರೆ. ಓಕೆನಾ. ಪ್ರೈಸಸ್ ಆಫ್ ಎಥನಾಲ್ನ ಯಾವ ಥರ ಫಿಕ್ಸ್ ಮಾಡ್ತಿದ್ದಾರೆ ಅಂದರೆ ಬೇಸಿಸ್ ಆಫ್ ದ ಪ್ರೈಸ್ ಆಫ್ ರಾ ಮೆಟೀರಿಯಲ್, ಅಂದರೆ ರಾ ಮೆಟೀರಿಯಲ್ ಪ್ರೈಸ್ ಯಾವ ಥರ ಇದೆ ಅದ್ರ ಮೇಲೆ ಎಥನಾಲ್ ಪ್ರೈಸಸ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದನ್ನು ಕ್ರೂಡ್ ಆಯಿಲ್ ಪ್ರೈಸಸ್ ಮೇಲೆ ಫಿಕ್ಸ್ ಮಾಡಿಲ್ಲ. ಮತ್ತು ಸ್ಟೇಟ್ ಗೌರ್ಮೆಂಟು ಈ ಎಥನಾಲ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಪ್ರಿಯಾರಿಟಿ ಸೆಕ್ಟರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಅವರು ಟ್ರೈ ಮಾಡ್ತಿದ್ದಾರೆ. ಸೊ ಅಂದ್ರಿಂದ ಇದು ಒಂದು ಪ್ರಾಜೆಕ್ಟ್ ಏನಿದೆ ಇದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಂಡಿಯಾ ಪೆಟ್ರೋಲಿಯಂ ಸೆಕ್ಟರಲ್ಲಿ ಅಂದರೆ ಸೆಲ್ಫ್ ಸಫಿಷಿಯೆಂಟಿನ ಅಚೀವ್ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಆರ್ಟಿಕಲ್ಲು ಸ್ಟಾರ್ಸ್ ಪ್ರಾಜೆಕ್ಟ್ ಬಗ್ಗೆ. ಏನಿದು ಸ್ಟಾರ್ಸ್ ಪ್ರಾಜೆಕ್ಟ್? ಸ್ಟಾರ್ಸ್ ಪ್ರಾಜೆಕ್ಟ್ ಅಂದರೆ ಇದೊಂದು ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸಲ್ಟ್ ಫಾರ್ ಸ್ಟೇಟ್ಸ್ ಪ್ರಾಜೆಕ್ಟ್. ಅಂದರೆ ಟೀಚರ್ಗೆ ಅವರಿಗೆ ಟ್ರೈನ್ ಮಾಡಬೇಕು, ಅವ್ರು ಯಾವ ಥರ ಟೀಚ್ ಮಾಡಬೇಕು, ಸ್ಟೂಡೆಂಟ್ಸಿಗೆ ಯಾವ ಥರ ಕಳಿಸ್ಬೇಕು, ಮತ್ತು ಸ್ಟೇಟ್ಸಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ರಿಸಲ್ಟ್ಸ್ನ ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಟೀಚರ್ದು ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋಂಥ ಸ್ಕೀಮ್ ಬಂದುಬಿಟ್ಟು ಸ್ಟಾರ್ಸ್. ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಏನು ಮಾಡಿದೆ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸು, ವರ್ಲ್ಡ್ ಬ್ಯಾಂಕು ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ನ ಕೊಡೋದಕ್ಕೋಸ್ಕರ 6 ಸ್ಟೇಟ್ಸಿಗೆ ಕೊಡ್ತಿದ್ದಾರೆ ಫೈನಾನ್ಷಿಯಲ್ ಸಪೋರ್ಟ್ಸು. ಯಾರ್ಯಾರಿಗೆ ಅಂದರೆ ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಕೇರಳ ಆ್ಯಂಡ್ ಒಡಿಸ್ಸಾ. ಈ 6 ಸ್ಟೇಟ್ಸಿಗೆ ಫೈನಾನ್ಷಿಯಲ್ ಸಪೋರ್ಟ್ಸ್ನ ಕೊಡ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಸ್ಟಾರ್ಸ್ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ. ಎಷ್ಟು ಕಾಸ್ಟ್ ಅಂದರೆ 5718 crore, ಅಂದರೆ 5718 ಕೋಟಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಆಗ್ತಿದೆ. ಇದರಲ್ಲಿ ವರ್ಲ್ಡ್ ಬ್ಯಾಂಕ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದರೆ $500 million US ಡಾಲರ್ನ, ಅಂದರೆ ಅಪ್ರಾಕ್ಸಿಮೇಟ್ಲಿ 3700 crore ವರ್ಲ್ಡ್ ಬ್ಯಾಂಕು ಪ್ರೊವೈಡ್ ಮಾಡ್ತಿದೆ. ಇನ್ನು ಉಳಿದಿದ್ದನ್ನು ಯಾವ್ಯಾವ ಸ್ಟೇಟ್ ಇದ್ರದ್ದು ಪಾರ್ಟ್ ಆಗಿದ್ದಾರೆ ಅವರು 5 year ಪೀರಿಯಡಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ. ಇದು ಒಂದು ನ್ಯೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ನಾಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟರು ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೆ, ನಾಟ್ ಕಂಪ್ಲೀಟ್ಲಿ ಸೆಂಟರು ಇದನ್ನು ಪ್ರೊವೈಡ್ ಮಾಡಲ್ಲ. ಸೊ ಹಂಗಾಗಿ ಇದನ್ನ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಇದು ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಓಕೆನಾ. ಇದನ್ನು ಯಾಕೆ ತೊಗೊಬಂದಿದ್ದಾರೆ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಈ ಪ್ರೋಗ್ರಾಮ್ ಅಂಡರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಓವರಾಲ್ ಮಾನಿಟರಿಂಗ್ನ ಜಾಸ್ತಿ ಮಾಡ್ತಾರೆ ಮತ್ತು ಮೆಷರ್ಮೆಂಟ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡ್ತಾರೆ. ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಯಾವ್ಯಾವ ಥರ ರಿಫಾರ್ಮ್ಸ್ನ ತೊಗೊಂಡು ಬರಬೇಕು, ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಮತ್ತು ಅದನ್ನು ಇದೆಲ್ಲ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ವೋ ಅಂತ ಮಾನಿಟರ್ ಮಾಡೋದು, ಈ ಎಲ್ಲನೂ ಈ ಪ್ರೋಗ್ರಾಮ್ ಅಂಡರಲ್ಲಿ ತೊಗೊಂಡು ಬರ್ತಾರೆ. ಸೊ ಈ ಏನು 6 ಸ್ಟೇಟ್ಸ್ನ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಎಜುಕೇಷನ್ ಸಿಸ್ಟಮ್ ಏನಿದೆ ಅದರಲ್ಲಿ ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಇಲ್ಲ ಸೆಂಟರ್ ಎಜುಕೇಷನ್ ಮಿನಿಸ್ಟ್ರಿ ಇರ್ಬೋದು, ಇಲ್ಲ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಇರ್ಬೋದು, ಇದು ಇಂಟರ್ವ್ಯೂನ್ ಮಾಡಿ ಯಾವ್ಯಾವ ಥರ ಪಾಲಿಸೀಸ್ನ ಮಾಡಬೇಕು, ಯಾವ ಥರ ಸ್ಕಿಲ್ ಡೆವಲಪ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವರಿಗೆ ಗೈಡೆನ್ಸ್ ಕೊಡ್ತಾರೆ. ಇದೇನು ಮಾಡುತ್ತೆ, ಈ ಎಕ್ಸಿಸ್ಟಿಂಗ್ ಎಜುಕೇಷನ್ ಸ್ಟ್ರಕ್ಚರ್ ಏನಿದೆ ಅದನ್ನು ಸಮಗ್ರ ಶಿಕ್ಷಾ ಅಂಡರಲ್ಲಿ ತೊಗೊಂಡು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಟೇಟ್ ಲೆವೆಲಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅಂದರೆ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಇಂಟಿಗ್ರೇಟೆಡ್ ಸ್ಟೇಟ್ ಇಂಪ್ಲಿಮೆಂಟೇಷನ್ ಸೊಸೈಟಿ ಅಂಡರಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಯಾವ ಥರ ಸಪೋರ್ಟ್ ಮಾಡ್ತಿದೆ ಅಂದರೆ ರಿಸಲ್ಟ್ ಬೇಸ್ಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್, ಅಂದರೆ ಪ್ರೋಗ್ರಾಮ್ ಫಾರ್ ದ ರಿಸಲ್ಟ್. ಈಗ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಇಷ್ಟು ಫೈನಾನ್ಸ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಎಷ್ಟು ಫಂಡ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದಾರೋ ಅದರಲ್ಲಿ 10% ಫಂಡ್ಸ್ನ ನಾವು ನಿಮಗೆ ಕೊಡ್ತೀವಿ. ಯಾವಾಗ ಅಂದರೆ ಈಗ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಈಗ ಟೀಚರ್ ಟ್ರೈನ್ ಮಾಡಬೇಕು, ಈ ಸ್ಕಿಲ್ನ ಟ್ರೈನ್ ಮಾಡಬೇಕಂತ ಹೇಳಿರ್ತಾರೆ. ಆ ಸ್ಕಿಲ್ ಟ್ರೈನಿಂಗ್ ಆದಮೇಲೆ 10% ಕೊಡ್ತಾರೆ. ಮತ್ತು ನೆಕ್ಸ್ಟ್ ಹಂಗೆ ಈ ಥರ ಒಂದು ಟಾಸ್ಕ್ ಕೊಟ್ಬಿಟ್ಟು ಅದು ರಿಸಲ್ಟ್ ಬಂದಮೇಲೆ ಅವರು ಫಂಡ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ನಾವು ರಿಸಲ್ಟ್ ಬೇಸ್ಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ.
ಇದನ್ನು ಪ್ರೋಗ್ರಾಮ್ ಫಾರ್ ರಿಸಲ್ಟ್ಸ್ ಅಂತಲೂ ಕರಿತೀವಿ. ಇದರಿಂದ ಏನಾಗುತ್ತೆ, ಈ ರಿಫಾರ್ಮ್ಸ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇವ್ರದ್ದು ಒಂದು ಉದಾಹರಣೆ. ಮತ್ತು ಇದು ಸೆಟ್ ಆಫ್ ಡಿಸ್ಬರ್ಸ್ಮೆಂಟ್ ಲಿಂಕ್ಡ್ ಇಂಡಿಕೇಟರ್ಸ್. ಈ ಸ್ಟೇಟ್ ಲೆವೆಲಲ್ಲಿ ಡಿಸ್ಬರ್ಸ್ಮೆಂಟ್ ಲಿಂಕ್ಡ್ ಇಂಡಿಕೇಟರ್ಸ್ ಮೂಲಕ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸ್ಟೇಟ್ ಇನ್ಸೆಂಟಿವ್ ಗ್ರ್ಯಾಂಟ್ SIG, ದಟ್ ಈಸ್ ಸ್ಟೇಟ್ ಇನ್ಸೆಂಟಿವ್ ಗ್ರ್ಯಾಂಟ್ಸ್ ಯೂಸ್ ಟು ಇನ್ಕ್ರೀಸ್ ದ ಸ್ಟೇಟ್ ಟು ಮೀಟ್ ದ ಡಿಸೈರ್ಡ್ ಪ್ರಾಜೆಕ್ಟ್ ಔಟ್ಕಮ್ಸ್. ಸೊ ಈ ಸ್ಟೇಟ್ ಇನ್ಸೆಂಟಿವ್ ಗ್ರ್ಯಾಂಟ್ ಇರೋದ್ರಿಂದ, ಅಂದರೆ ಅವರು ಪ್ರೋಗ್ರಾಮ್ ಫಾರ್ ರಿಸಲ್ಟ್ ಅಂದರೆ ರಿಸಲ್ಟ್ಸ್ ಬೇಸ್ಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಅವರು ಡಿಸೈರ್ಡ್ ಪ್ರಾಜೆಕ್ಟ್ ಔಟ್ಕಮ್ಸ್ನ ಮೀಟ್ ಮಾಡೋದಕ್ಕೆ ಸ್ಟೇಟಿಗೆ ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಔಟ್ಕಮ್ ಇಂಡಿಕೇಟರ್ಸ್ ಮೇಲೆ ನಾವು ಅಲೈನ್ ಆಗೋ ಥರ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರೋಗ್ರಾಮ್ ಫಾರ್ ರಿಸಲ್ಟ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ನಾವು ಇಂಟರ್ಮೀಡಿಯೇಟ್ ಔಟ್ಕಮ್ಸ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರೋ ಥರ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಂಡಿಪೆಂಡೆಂಟ್ ವೆರಿಫಿಕೇಷನ್ ಏಜೆನ್ಸಿ ಇರೋದ್ರಿಂದ ಇದೇನು ಮಾಡುತ್ತೆ, ರಿಸಲ್ಟ್ನ ವೆರಿಫೈ ಮಾಡಿ ಆ ರಿಸಲ್ಟ್ ಕರೆಕ್ಟಾಗಿ ಬಂದಿದ್ದರೆ ಮಾತ್ರ ಅವರಿಗೆ ಫಂಡ್ಸ್ನ ಡಿಸ್ಪರ್ಸ್ ಮಾಡುತ್ತೆ, ಅದರ್ವೈಸ್ ಅವರಿಗೆ ಫಂಡ್ಸ್ನ ಕೊಡಲ್ಲ. ಸೊ ಹಾಗಾಗಿ ಸ್ಟೇಟ್ಸ್ಗೆ ನಾವು ಒಂದು ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅವರು ಟಾರ್ಗೆಟ್ನ ರೀಚ್ ಮಾಡೋದಕ್ಕೋಸ್ಕರ. ಸ್ಟಾರ್ಸ್ ಪ್ರಾಜೆಕ್ಟು ಈಸ್ ದ ಇನ್ಸ್ಟ್ರೂಮೆಂಟಲ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ವೇರಿಯಸ್ ರೆಕಮೆಂಡೇಷನ್ ಆಫ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ಏನೇನು ರೆಕಮೆಂಡೇಷನ್ ಇದೆ ಅದರಲ್ಲಿ ಆ ರೆಕಮೆಂಡೇಷನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫೌಂಡೇಶ್ನಲ್ ಲರ್ನಿಂಗ್ನ ಇಂಪ್ರೂವ್ ಮಾಡ್ಬೋದು, ಲರ್ನಿಂಗ್ ಅಸೆಸ್ಮೆಂಟ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಬೋದು, ICT ಎನೇಬಲ್ಡ್ ಅಪ್ರೋಚಸ್ ಇನ್ ಎಜುಕೇಷನ್ನು, ಟೀಚಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ವೊಕೇಶ್ನಲ್ ಎಜುಕೇಷನ್ನ ಕೂಡ ಪ್ರೊವೈಡ್ ಮಾಡ್ಬೋದು. ಸೊ ಈ ಎಲ್ಲ ಒಂದು ಫೆಸಿಲಿಟೀಸ್ನ ನಾವು ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂಡರಲ್ಲಿ ಈ ಸ್ಟಾರ್ಸ್ ಪ್ರಾಜೆಕ್ಟ್ನ ಯೂಸ್ ಮಾಡಿಕೊಂಡು ನಾವು ಪ್ರೊವೈಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಎಕನಾಮಿಕ್ ಸರ್ವೆ. ಈಗ ಎಕನಾಮಿಕ್ ಸರ್ವೆನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಮೇನ್ ಪಾಯಿಂಟ್ಸ್ ಏನಂದರೆ, ಇಂಡಿಯನ್ ಎಕನಾಮಿನಲ್ಲಿ GDP ಗ್ರೋತು ಈ 2020-21 ಏನಿದೆ ನೆಗೆಟಿವ್ ಗ್ರೋತ್ ಇದೆ, ಅಂದರೆ -7.7% ಇದ್ದರೆ 2021-22ನಲ್ಲಿ 11% ಆಗುತ್ತೆ ರಿಯಲ್ GDP ಗ್ರೋತ್ ಅಂತ IMF ಪ್ರಿಡಿಕ್ಟ್ ಮಾಡಿದೆ. ಇಂಡಿಯಾ ಇನ್ 2 ಇಯರ್ಸಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಆಗುತ್ತೆ ಅಂತ ಹೇಳಿ IMF ಪ್ರಿಡಿಕ್ಟ್ ಮಾಡಿದೆ. ಫಿಸ್ಕಲ್ ಡೆಫಿಸಿಟ್ ಏನಿದೆ ಅಂದರೆ 2019-20ನಲ್ಲಿ 4.6% ಇದ್ದರೆ 2020-21ನಲ್ಲಿ 3.5% ಇದೆ. ಇನ್ಫ್ಲೇಷನ್ ಅಂತ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಂಬೈನ್ಡ್, ಇದನ್ನ ನಾವು ಇನ್ಫ್ಲೇಷನ್ ಅಂತ ತೊಗೊಂಡ್ರೆ 6.6% ಇದ್ದರೆ, ಅದೇ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ನೆಗೆಟಿವ್ ಇದೆ, -0.1% ಇದೆ. ಕರೆಂಟ್ ಅಕೌಂಟ್ ಬ್ಯಾಲೆನ್ಸು ಎಷ್ಟಿದೆ ಅಂದರೆ 3.1% ಆಫ್ ದ GDP. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಎಷ್ಟಿದೆ ಅಂದರೆ ಹೈಯೆಸ್ಟ್ ಇದೆ, ಅಂದರೆ 2020-21ನಲ್ಲಿ 586.1% ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇದೆ. ಅಗ್ರಿಕಲ್ಚರ್ ಮತ್ತು ಫಾರೆಸ್ಟ್ರಿ ಮತ್ತು ಫಿಶಿಂಗು 3.4%. ಇದು ಪಾಸಿಟಿವ್ ಗ್ರೋತ್ನ ತೋರಿಸಿದೆ, ಅಗ್ರಿಕಲ್ಚರು, ಫಾರೆಸ್ಟ್ರಿ ಮತ್ತು ಫಿಶಿಂಗು. ಅದೇ ಇಂಡಸ್ಟ್ರಿಯಲ್ ಗ್ರೋತ್ ತೊಗೊಂಡ್ರೆ ನೆಗೆಟಿವ್ ಇದೆ, ಎಷ್ಟು -9.6% ಗ್ರೋತ್ ಇದೆ. ಸರ್ವಿಸ್ ಸೆಕ್ಟರಲ್ಲಿ ಕೂಡ ನೆಗೆಟಿವ್ ಗ್ರೋತ್ ಇದೆ, ಅಂದರೆ -8.8% ಇದೆ. ನೆಕ್ಸ್ಟ್ GDP ಗ್ರೋತ್, ಅದೇ ಆಲ್ರೆಡಿ ನಾನು ಹೇಳಿರೋ ಥರ ಇದು 11% ಇದೆ. IMF ಪ್ರಿಡಿಕ್ಟ್ ಮಾಡಿದೆ 2020-22ನಲ್ಲಿ ಇದ್ದು ಇಂಡಿಯಾದ ಎಕನಾಮಿಕ್ ಗ್ರೋತು 11% ಇರುತ್ತೆ ಅಂತ. India's real GDP to record a growth of 11% in 2022 in nominal GDP by 15.4% is the highest since independence. ಅಂದರೆ ಇಂಡಿಪೆಂಡೆನ್ಸ್ ನಮಗೆ ಸ್ವತಂತ್ರ ಬಂದಾಗಿಂದ ನಮ್ಮದು GDP ಗ್ರೋತ್ ಏನಿತ್ತು, ರಿಯಲ್ GDP 11% ಮತ್ತು ನಾಮಿನಲ್ GDP 15.4% 2020-21ಗೆ ಬರುತ್ತೆ ಅಂತ IMF ಪ್ರಿಡಿಕ್ಟ್ ಮಾಡಿದೆ. ಇದು ಸ್ವತಂತ್ರ ಬಂದಾಗಿಂದಲೂ ಇದೇ ಹೈಯೆಸ್ಟ್ GDP ರೆಕಾರ್ಡ್ ಆಗ್ತಿರೋದು ಅಂತ ಹೇಳ್ತಾ ಇದೆ. ಅದೇ 2022-23ಗೆ 6.8% ಇರುತ್ತೆ ಅಂತಲೂ ಕೂಡ ಇದು ಪ್ರಿಡಿಕ್ಟ್ ಮಾಡಿದೆ. ಇಂಡಿಯಾ ಎಕ್ಸ್ಪೆಕ್ಟೆಡ್ ಟು ಬಿ ಎಮರ್ಜ್ ಆಸ್ ಎ ಫಾಸ್ಟರ್ ಗ್ರೋಯಿಂಗ್ ಎಕನಾಮಿ ಇನ್ ದ ನೆಕ್ಸ್ಟ್ 2 ಇಯರ್ಸ್. ನೆಕ್ಸ್ಟ್ 2 ಇಯರ್ಸಲ್ಲಿ ಇಂಡಿಯಾ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿಯಾಗಿ ಎಮರ್ಜ್ ಆಗುತ್ತೆ ಅಂತ ಕೂಡ ಈ IMF ಹೇಳ್ತಾ ಇದೆ. ಇಂಡಿಯಾದ GDP 7.7% ಕಾಂಟ್ರಾಕ್ಟ್ ಆಗುತ್ತೆ 2020-21ನಲ್ಲಿ ಅಂತಲೂ ಕೂಡ ಹೇಳ್ತಾ ಇದೆ. ಅಗ್ರಿಕಲ್ಚರಲ್ಲಿ ನಾವು ಗ್ರೋತ್ ಪಾಸಿಟಿವ್ ಗ್ರೋತ್ ನೋಡ್ತಾ ಇದ್ದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಮತ್ತು ಸರ್ವಿಸ್ ಸೆಕ್ಟರ್
ಅಲ್ಲಿ ಏನಾಗ್ತಿದೆ ಅದರಲ್ಲಿ ನಾವು ನೆಗೆಟಿವ್ ಗ್ರೋತ್ನ ಕಾಣ್ತಾ ಇದ್ದೀವಿ. ಅಂದರೆ ಇದು ಹಾರ್ಡೆಸ್ಟ್ಲಿ ಹಿಟ್ ಅಂದರೆ ತುಂಬ ಕ್ರಿಟಿಕಲ್ ಆಗಿ ಹಿಟ್ ಆಗಿದೆ. ಇವಾಗ ಅದು ಸ್ಟಡಿಯಲ್ಲಿ ರಿಕವರ್ ಆಗ್ತದೆ ಅಂತ ಕೂಡ ಹೇಳ್ಬೋದು. ಗೌರ್ಮೆಂಟ್ ಕನ್ಸಂಪ್ಷನ್ ಆ್ಯಂಡ್ ನೆಟ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಕುಷನ್ ದ ಗ್ರೋತ್ ಫ್ರಮ್ ಡೈವಿಂಗ್ ಫರ್ದರ್ ಡೌನ್. ಈ ಗೌರ್ಮೆಂಟ್ ಕನ್ಸಂಪ್ಷನ್ ಜಾಸ್ತಿ ಮಾಡೋದ್ರಿಂದ ಮತ್ತು ನೆಟ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿರೋದ್ರಿಂದ ಈ ಗ್ರೋತು ಮತ್ತೆ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ವಿ ಶೇಪ್ಡ್ ಎಕನಾಮಿಕ್ ರಿಕವರಿ ಡ್ಯೂ ಟು ದ ಮೆಗಾ ವ್ಯಾಕ್ಸಿನೇಷನ್ ಡ್ರೈವಿಂದ ವಿ ಶೇಪ್ಡ್ ಎಕನಾಮಿಕ್ ರಿಕವರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಿ ಶೇಪ್ಡ್ ರಿಕವರಿ ಯಾವುದರಿಂದ ಆಗುತ್ತೆ ಅಂದರೆ ಪವರ್ ಡಿಮ್ಯಾಂಡಿಂದ, ರೈಲ್ ಫ್ರೈಟ್ಸಿಂದ, ಇ-ವೇ ಬಿಲ್ಸಿಂದ, GST ಕಲೆಕ್ಷನಿಂದ, ಸ್ಟೀಲ್ ಕನ್ಸಂಪ್ಷನಿಂದ ವಿ ಶೇಪ್ಡ್ ರಿಕವರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಬಿಕಮ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಇನ್ ದ ನೆಕ್ಸ್ಟ್ 2 years ಆ್ಯಸ್ ಪರ್ ದ IMF. ನಾನು ಫಸ್ಟ್ ಹೇಳಿದೆ IMF ಪ್ರಕಾರ ಇಂಡಿಯಾ 2 yearsಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಆಗುತ್ತೆ ಅಂತ. ಇದು 7.7% ಕಾಂಟ್ರಾಕ್ಟ್ ಆಗ್ತಿದೆ. 3.4% ಗ್ರೋತ್ ಅಗ್ರಿಕಲ್ಚರ್ ಆಗ್ತಿದ್ರೆ, ಇಂಡಸ್ಟ್ರಿ ಮತ್ತು ಸರ್ವಿಸ್ ಸೆಕ್ಟರು 9.6% ಮತ್ತು 8.8% ಕಾಂಟ್ರಾಕ್ಟ್ ಆಗಿದೆ. ಇಂಡಸ್ಟ್ರಿ ಸೆಕ್ಟರ್ 9.6% ಕಾಂಟ್ರಾಕ್ಟ್ ಆಗಿದ್ದರೆ ಸರ್ವಿಸ್ ಸೆಕ್ಟರು 8.8% ಕಾಂಟ್ರಾಕ್ಟ್ ಆಗಿದೆ. ಕರೆಂಟ್ ಅಕೌಂಟ್ ಸರ್ಪ್ಲಸ್ಸು 2% ಆಫ್ ದ GDP ಇದೆ ಫೈನಾನ್ಷಿಯಲ್ ಇಯರ್ 2021ಅಲ್ಲಿ. ಇದು ಹೈಯೆಸ್ಟ್ ಆಫ್ಟರ್ 17 ಇಯರ್ಸ್ ಆದಮೇಲೆ ಇದೇ ಫಸ್ಟ್ ಟೈಮು 2% ಸರ್ಪ್ಲಸ್ಸು ರೆಕಾರ್ಡ್ ಆಗಿರೋದು ಅಂತ ಹೇಳ್ತಿದ್ದಾರೆ. ನೆಟ್ FPI ಇನ್ಫ್ಲೋ ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ಫ್ಲೋಸ್ ಏನಾಗಿದೆ $9.8 ಬಿಲಿಯನ್ ನವೆಂಬರಲ್ಲಿ ರೆಕಾರ್ಡ್ ಆಗಿದೆ. ಸ್ಕೋರ್ಸ್ ಆಫ್ ಲೈವ್ ಸೇವ್ಡ್ ಆ್ಯಂಡ್ ವಿ ಶೇಪ್ಡ್ ಎಕನಾಮಿಕ್ ರಿಕವರಿ ಬಿ ಆರ್ ದ ಟೆಸ್ಟಿಮೋನಿ ಟು ಇಂಡಿಯನ್ ಬೋಲ್ಡ್ನೆಸ್. ಅಂದರೆ ನಾವೇನು ಜೀವನ ಸೇವ್ ಮಾಡಿದ್ದೀವಿ ಮತ್ತು ವಿ ಶೇಪ್ಡ್ ಎಕನಾಮಿಕ್ ರಿಕವರಿ ಮಾಡಿದೆ, ಇದು ಎರಡು ಇಂಡಿಯಾದ ಬೋಲ್ಡ್ನೆಸ್ನ ತೋರಿಸ್ತಿದೆ. ಈ ಎರಡೂ ಲೈಫ್ ಸೇವಿಂಗ್ ಮತ್ತು ಎಕನಾಮಿಕ್ ರಿಕವರಿ ಎರಡೂ ಯಾವ ಥರ ಮೇಂಟೈನ್ ಮಾಡಿದೆ, ಶಾರ್ಟ್ ಟರ್ಮ್ ಪೇಯ್ನ ಸಹಿಸ್ಕೊಂಡು ಲಾಂಗ್ ಟರ್ಮ್ ಗೇಯ್ನ ಯಾವ ಥರ ಮಾಡಿದೆ ಅನ್ನೋದನ್ನು ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಇದ್ರನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನು ಸಿಗ್ನಿಫಿಕೆಂಟ್ ಆಗಿದೆ, ಸಿಗ್ನಿಫಿಕೆಂಟ್ ಇಂಪ್ರೂವ್ ಇನ್ ಸೆವರಲ್ ಹೆಲ್ತ್ ಔಟ್ಕಮ್ಸ್, ಹೆಲ್ತ್ ಸೆಕ್ಟರಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಇವರು ಹೇಳ್ತಿದ್ದಾರೆ. ಎಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ಸ್ ಆಗಿದೆ, ಮತ್ತು ಎಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಲ್ಲಿ ಆಗಿಲ್ಲ ಅಂತ ಇವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಆಲ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.